ಇದಾದಮೇಲೆ ಇನ್ನೊಂದು ಗೇಮಿಂಗ್ ಕ್ಷೇತ್ರದಲ್ಲಿ ಇನ್ನೊಂದು ನ್ಯೂಸ್ ಏನಂದರೆ, ಲಿಕ್ವಿಡ್ ನೈಟ್ರೋ ಅನ್ನುವಂತಹ ಒಂದು ಕಂಪನಿ, ಅವರು ಕೂಡ ಸುಮಾರು $19 ಮಿಲಿಯನ್ ಒಂದು ನಾರ್ತ್ ಪಾಯಿಂಟ್ ಕ್ಯಾಪಿಟಲಿಂದ ಇನ್ವೆಸ್ಟ್ಮೆಂಟನ್ನು ತಗೊಂಡಿದ್ದಾರೆ. ಸೊ ಇವರು ಕೂಡ ಮೊಬೈಲ್ ಗೇಮಿಂಗ್ ಮತ್ತು IP ಲೆಡ್ ಗೇಮ್ ಡೆವಲಪ್ಮೆಂಟ್ನ ಮೇಲೆ ಇವರು ಕೆಲಸವನ್ನು ಮಾಡ್ತಾರೆ ಮತ್ತು ಈ ಒಂದು ಇನ್ವೆಸ್ಟ್ಮೆಂಟ್ನ ದುಡ್ಡನ್ನು ಉಪಯೋಗಿಸ್ಕೊತಾರೆ. ಸೊ ಇಂಡಿಯಾನ ಹೊಸ ಒಂದು ಕ್ರಿಯೇಟರ್ ಎಕಾನಮಿ ಗೇಮಿಂಗಲ್ಲಿ ಇನೋವೇಷನ್ ಮಾರ್ಕೆಟಲ್ಲಿ ತರಬೇಕು ಅಂಥೇಳಿ ಇವರು ತಮ್ಮ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ ಅಂತ ಈ ಒಂದು ಆರ್ಟಿಕಲಲ್ಲಿ ನಾವು ನೋಡಬಹುದು. ಇದಾದಮೇಲೆ ಮೈಸೂರಿಂದ ಒಂದು ನ್ಯೂಸ್ ಇದೆ. ಕಾರ್ಲ್ಸ್ಬರ್ಗ್ ಕಂಪ್ನಿ ನೀವೆಲ್ಲ ಕೇಳಿರ್ತೀರ. ಸೊ ಇವರು ಬಿವರೇಜಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ಇವರು ಮೈಸೂರಲ್ಲಿ ಸುಮಾರು ಆಲ್ರೆಡಿ ಕಂಪ್ನಿ ಇದೆ. ಸೊ ಅವರು ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೊಸ ಲೈನನ್ನು ಹಾಕಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ ಅರೌಂಡ್ 22,000 ಕ್ಯಾನ್ಸ್ ಪರ್ ಹವರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಇದೆಯಂತೆ. ಇದು ತುಂಬ ಹ್ಯೂಜು. 22,000 ಕ್ಯಾನ್ಸ್ ಪರ್ ಹವರ್ ಅಂದರೆ ಒಂದು ದಿನದಲ್ಲಿ ನಾವು ಎಷ್ಟು ಕ್ಯಾನ್ಸ್ ಮ್ಯಾನುಫ್ಯಾಕ್ಚರ್ ಆಗಿ ಹೋಗ್ತಾ ಇದೆ ಅನ್ನೋದನ್ನು ನೀವು ಒಂದು ಅಂದಾಜು ಲೆಕ್ಕ ಹಾಕೊಬೋದು ಮೈಸೂರಿನಿಂದ. ಸೊ ಇನ್ನೂ ಕೂಡ 350 ಕೋಟಿಯ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರಂತೆ ಇದಾದಮೇಲೆ ಕೂಡ. ಸೊ 2025 ಇನ್ವೆಸ್ಟ್ ಕರ್ನಾಟಕ ಫೋರಮಲ್ಲಿ ಅವರು ಅನೌನ್ಸ್ಮೆಂಟನ್ನು ಕೂಡ ಮಾಡಿದ್ದಾರೆ. ಸೊ ಯತೀಂದ್ರ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮಗ. ಸೊ ಅವರು ಕೂಡ ಈ ಒಂದು ಇದನ್ನು ಇನಾಗ್ರೇಟ್ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು ಈ ಒಂದು ಆರ್ಟಿಕಲಲ್ಲಿ. ಸೊ ನಂಜನಗೂಡು ಹತ್ರ ಮೋಸ್ಟ್ಲಿ ಇರಬಹುದು ಇದು. ಸೊ ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂಥೇಳಿ. ಬಟ್ ಇಟ್ಸ್ ಅ ಹ್ಯೂಜ್, ಇದು ತುಂಬ ಹ್ಯೂಜ್. ಕಾವೇರಿ ನದಿ ತೀರದಲ್ಲೇ ಇರೋದು.